ಹಲೋ ನಮಸ್ಕಾರ ಫ್ರೆಂಡ್ಸ್, ಇದು ಉನ್ನತಿ ಸಿಂಗಲ್ ಹೆಡ್ ಟ್ವೆಲ್ ನೀಡಲ್ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್. ಇದು ಫುಲ್ ಆಟೋಮೆಟಿಕ್ ಇರುತ್ತೆ. ಈ ಮಿಷನ್ ಅಲ್ಲಿ ನೀವು ಫಸ್ಟ್ ಥ್ರೆಡ್ ಹೆಂಗ್ ಹಾಕ್ಬೇಕು ಅನ್ನೋದನ್ನು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀವಿ. ಫಸ್ಟ್ ಏನಿದೆ ಅಲ್ಲ, ಫಸ್ಟ್ ನೀಡಲ್ ಥ್ರೆಡ್ ಕೌಂಟಿಂಗ್ ಲೆಕ್ಕ ಮಾಡ್ರಿ. ಇದು ಒಂದೇ ನೀಡಲು 1 2 3 4 5 6 7 8 9 10 11 12 ಈ ಟೈಪ್ ಇದ್ರ ಕೌಂಟಿಂಗ್ ಇರುತ್ತೆ. ಸಪೋಸ್ ಈಗ ಫಸ್ಟ್ ನೀಡಲ್ ದಾರ ಹಾಕ್ಬೇಕಂದ್ರೆ ಏನಿದೆ ಅಲ್ಲ, ನೀವು ಫಸ್ಟ್ ಈ ತಂತಿನ ಇದ್ರೊಳಗೆ ಇದು ಮಾಡ್ಬೇಕ್ರಿ, ಕಳಿಸ್ಬೇಕು. ಇಲ್ಲಿ ಫಸ್ಟ್ ಅಂತ ಏನಿದೆ 3 ಸಲ ಬರುತ್ತೆ, ಸೇಮ್ ಲೈನ್ ಅಲ್ಲೇ ಬರುತ್ತೆ. ಫಸ್ಟ್ ಇದಾದ ನಂತರ ಇಲ್ಲಿ ಏನಿದೆ ಅಲ್ಲ, ಈ ದಾರನ ಇದ್ರೊಳಗೆ ಕೊಣಿಸ್ಕೋಬೇಕು. ಇದು ಕೊಂಡಿ ಟೈಪ್ ಆಕಾರದಲ್ಲಿ ಇರುತ್ತೆ. ಇದನ್ನ ಇಷ್ಟು ಹಾಕಿ ಇಲ್ಲಿ ಎಳೆದು ಬಿಟ್ರೆ ಸೀದಾ ನಿಮಗೆ ಎಲ್ಲ ಹೋಲಲ್ಲಿ ಪಾಸ್ ಆಗಿ ಬಂದ್ಬಿಡುತ್ತೆ. ಈ ಟೈಪ್ ಇರುತ್ತೆ, ಇದರಲ್ಲಿ ಸೇರಿಸ್ಬೇಕು ದಾರ ಅಷ್ಟೇ. ಇದಾದ್ಮೇಲೆ ಈಗ ಇಲ್ಲಿ ಬಂದ್ಮೇಲೆ ಇಲ್ಲೊಂದು ಸಿಂಗಲ್ ಹೋಲ್ ಇರುತ್ತೆ. ಈ ಸಿಂಗಲ್ ಹೋಲಿಂದ ಈ ಕಡೆ ತಗೊಂಡು ಈ ಟೈಪ್ ಹಾಕಬೇಕು. ಈ ಟೈಪ್ ಆದ ನಂತರ ಸುಮ್ಮನೆ ಇಷ್ಟು ರಿಮೂವ್ ಮಾಡಿದರೆ ಹೊರಗೆ ಬಂದ್ಬಿಡುತ್ತೆ. ಟೈಟ್ ಒಂದೊಂದು ಟೈಟ್ ಇರ್ತವೆ, ಒಂದೊಂದು ಫ್ರೀ ಇರುತ್ತೆ. ಆಮೇಲೆ ಏನಿದೆ ಅಲ್ಲ, ಇದನ್ನ ಇದರಲ್ಲಿ ಹಾಕ್ಬೇಕು. ಈ ಟೈಪ್ ಇದು ಹೊರಗೆ ಬರಕ್ಕೆ ಮಟ ಎಳೆದು ಇದನ್ನೇನಿದೆ ಅಲ್ಲ, ಜಸ್ಟ್ ಇದ್ರೊಳಗೆ ಇಷ್ಟು ಎಳೆದು ಬಿಡ್ಬೇಕು ದಾರನ. ಸ್ವಲ್ಪ ದಾರ ಜಾಸ್ತಿ ಎಳ್ಕೋಬೇಕು, ದಾರ ಜಾಸ್ತಿ ಇರೋದನ್ನ. ಆಮೇಲೆ ಏನಿದೆ ಅಲ್ಲ, ಇದನ್ನ ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಹೊರಗೆ ಎಳೆದ್ಬಿಟ್ರೆ ಇಲ್ಲಿ ಬರುತ್ತೆ. ಮತ್ತೆ ಇದನ್ನು ಇಲ್ಲಿ ಲಾಕ್ ಮಾಡಬೇಕು. ಫಸ್ಟ್ ಒಂದು ಲಾಕು, ಸೆಕೆಂಡ್ ಒಂದು ಲಾಕ್. ಈ ದಾರ ಏನಾದರೂ ಆ ಕಡೆ ಈ ಕಡೆ ಹೋಗಿದ್ರೆ ಈ ದಾರನ ಮತ್ತೆ ನೀವು ನಿಮ್ಮ ಜಾಗಕ್ಕೆ ನೀವು ಇದನ್ನು ರಿಟರ್ನ್ ಹಾಕೋಬಹುದು. ಇಷ್ಟಾದ್ಮೇಲೆ ಇಲ್ಲೇನಿದೆ ಅಲ್ಲ, ನೆಕ್ಸ್ಟ್ ಅವಾಗ ಇದ್ರದ್ದು ಕೆಲಸ ಮುಗೀತ್ರಿ. ಈಗ ಸಪೋಸ್ ನೀವೀಗ ಒಂದೇ ನೀಡಲಿಂದ ದಾರ ಹಾಕ್ತಾ ಇದ್ದೀರಾ ಅಂತ ತಿಳ್ಕೊಳ್ರಿ. ಇದರಲ್ಲಿ ಕೌಂಟಿಂಗ್ ಹೆಂಗ್ ಬರುತ್ತಂದ್ರೆ 1 2 3 4 5 6 7 8 9 10 11 12 ಇವು ಮೇಲಿಂದೆಲ್ಲ ಸಮ ಬರುತ್ತೆ. 2 4 6 ಇದೆಲ್ಲ ಬೆಸ ಬರುತ್ತೆ. 1 3 5 7 9 11. ಈಗ ನಮಗೇನು ಫಸ್ಟ್ ನೀಡಲ್ ಹಾಕ್ತಾ ಇದ್ರು ಅಂದ್ರೆ 1 ನಂಬರ್ ನೀಡಲ್ ಹಾಕ್ತಾ ಇದ್ದಾರೆ. ಈಗ 1 ನಂಬರ್ ನೀಡಲ್ ಇದ್ರಲ್ಲಿ ಹಾಕಿದ್ವಿ. ಈಗ ನೆಕ್ಸ್ಟ್ ಪ್ರೊಸೀಜರ್. ಈಗ ಇದನ್ನ ಇದ್ರೊಳಗೆ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು, ಇದನ್ನ ಪ್ರೆಸ್ ಮಾಡಿದ್ರೆ ಇದನ್ನ ಓಪನ್ ಆಗುತ್ತೆ. ಅದ್ರೊಳಗೆ ಸುಮ್ಮನೆ ಜಸ್ಟ್ ಸೇರಿಸ್ಬೇಕು. ಸೇರಿಸಿದ ನಂತರ ಇಲ್ಲೊಂದು ಇರುತ್ತೆ ಕೊಂಡಿ, ಅದರಲ್ಲಿ ಈ ಕಟಿಂಗ್ ಇರುತ್ತೆ. ಇದರಲ್ಲಿ ದಾರ ಹಿಂಗೆ ಪಾಸ್ ಆಗುತ್ತೆ. ಇದನ್ನಿಷ್ಟು ಹಾಕಿದ ನಂತರ ಈ ದಾರನ ಈ ಟೈಪ್ ತೊಗೋಬೇಕ್ರಿ. ಈ ಟೈಪ್ ತೊಗೊಂಡು ಇಲ್ಲೊಂದು ಸಣ್ಣ ರಾಡ್ ಇರುತ್ತೆ, ಆ ರಾಡ್ ಹೊರಗಡೆ ತೊಗೋಬೇಕು ದಾರನ. ಇದು ದಾರ ಹಾಕೋದು ಮೇನ್ ರೀ ಇದ್ರೊಳಗೆ. ಇಷ್ಟು ತೊಗೊಂಡ ನಂತರ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಈ ಕಟ್ಟಿಗೆ ಈಗ ಇದ್ರ ತೊಳಗೆ ಬರುತ್ತೆ. ಸೇಮ್ 1 2 3 4 5 6 7 8 9 10 11 12 ಈಗ ಇದೆಲ್ಲ ದಾರ ಹಾಕಿದ್ವಲ್ಲ, ಇಲ್ಲಿ ಏನಿದೆಯಲ್ಲ ಈ ದಾರನ ಈ ಕಡೆ ತೊಗೋಬೇಕು. ಈ ಸೈಡ್ ರಾಡ್ ಹೊರಗೆ ತೊಗೊಂಡು ಇಲ್ಲಿಂದ ಈಗ ಮೇಲ್ ಮಾಡಬೇಕು. 1 ರೌಂಡು 2 ರೌಂಡು. ಸಪೋಸ್ ಇದರಲ್ಲಿ ನೀವು ದಾರ ಬರೋಬ್ಬರಿ ಹಾಕಿಲ್ಲ ಅಂದ್ರೆ ಏನಾಗುತ್ತಂದ್ರೆ ಥ್ರೆಡ್ ಕಟ್ ಆದರೂ ಕೂಡ ಮಿಷಿನ್ ನಿಂದ್ರಲ್ಲ. ಇದು ಥ್ರೆಡ್ ಸೆನ್ಸರ್ ಇದ್ದಂಗೆ. ಇದು ರೌಂಡ್ ಹಿಂಗೆ ಹೋಗ್ತಾ ಇರಬೇಕು, ಅಂದರೆ ನಿಮಗೆ ದಾರ ಕಟ್ ಆದರೆ ಮಿಷಿನ್ ನಿಂದ್ರುತ್ತೆ, ಇಲ್ಲಾಂದರೆ ನಿಂದ್ರಲ್ಲ. ಇಲ್ಲಿ 2 ರೌಂಡ್ ಆದಮೇಲೆ ಮತ್ತೆ ಸೇಮ್ ಇಲ್ಲಿಗೆ ಬಂದು ಮತ್ತೆ ಸೇಮ್ ಇದನ್ನು ಪ್ರೆಸ್ ಮಾಡಿದರೆ ಇದು ಓಪನ್ ಆಗುತ್ತೆ ಫಸ್ಟ್ ನೀಡಲ್ಲಿಗೆ. ಇದನ್ನ ಇಲ್ಲಿ ತೊಗೊಂಡು ಈಗೇನಿದೆಯಲ್ಲ ಸೀದಾ ಇಲ್ಲಿ ತಳಗೆ ಬರಬೇಕು. ತಳಗೆ ಬಂದು ಇವೆರಡು ರಾಡ್ ಇರುತ್ತೆ, ಈ ರಾಡ್ ಹೊರಗಡೆಯಿಂದ ದಾರ ಹಾಕಬೇಕು. ಈ ಟೈಪ್ ಹೊರಗಡೆಯಿಂದ ದಾರ ಹಾಕಿದ ನಂತರ ಇಲ್ಲಿ ತಳಗೆ ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ ಒಳಗೆ ಹಾಕೋಬೇಕು. ಸ್ಪ್ರಿಂಗ್ ಒಳಗೆ ಹಾಕಿದ ನಂತರ ಇದನ್ನ ಸೇಮ್ ಈ ಸೈಡ್ ಹೆಂಗೆ ಹೊರಗೆ ಕಳಿಸಿದಾರಲ್ಲ ಅದೇ ಸಿಸ್ಟಮ್ ಇದನ್ನ ಈ ಸೈಡಿಂದ ಹೊರಗೆ ಕಳಿಸ್ಬೇಕು. ವೈಟ್ ಹೋಲ್ ಒಳಗೆ ಹಾಕಬಾರ್ದು, ಹೊರಗೆ ಕಳಿಸ್ಬೇಕು ಅಷ್ಟೇ. ಇಲ್ಲಾದ ನಂತರ ಮತ್ತೆ ಇದಕ್ಕೆ ಹಾಕೋಬೇಕು, ಫಸ್ಟ್ ನೀಡಲ್ಗೆ ಹಾಕೋಬೇಕು. ಇದಾದ್ಮೇಲೆ ಮತ್ತೆ ಸೇಮ್ ಇಲ್ಲಿ ವೈಟ್ ಹೋಲ್ ಇರುತ್ತೆ, ವೈಟ್ ಹೋಲ್ ಒಳಗೆ ಹಾಕೊಂಡು ಇದು ಏನಿದೆ ಅಲ್ಲ ದಾರ, ಈ ರಾಡ್ ಒಳಗಿಂದ ಬರಬೇಕು. ಈ ರಾಡ್ ಹೊರಗಿಂದ ಬರಬಾರ್ದು, ಒಳಗಿಂದ ಬರಬೇಕು. ಇಷ್ಟಾದ ನಂತರ ಫಸ್ಟ್ ನೀಡಲಿಗೆ ಹೋಲಿಗೆ ಹಾಕೊಂಡು ಈಗೇನಿದೆ ಫಸ್ಟ್ ನೀಡಲ್ಗೆ ದಾರ ಪೂರ್ಣಿಸ್ಬಿಡ್ಬೇಕು, ಸ್ಟ್ರೇಟ್ ಇರುತ್ತೆ. ಇಷ್ಟಾದ್ಮೇಲೆ ಇದನ್ನು ಎಕ್ಸ್ಟ್ರಾ ದಾರನ ಸ್ಪ್ರಿಂಗಿಗೆ ಸೇರಿಸಿ ಕಟ್ ಮಾಡಿಬಿಡ್ಬೇಕು. ಇದು ದಾರ ಪೂಣಿಸೋದು ಪ್ರೊಸೀಜರ್. ಈಗ ಫಸ್ಟ್ ನೀಡಲ್ ಆಯಿತು. ಈಗ ನಿಮ್ಗೇನಿದೆ ಸೆಕೆಂಡ್ ನೀಡಲ್ ತೋರಿಸ್ತೀನಿ. ಸೆಕೆಂಡ್ ನೀಡಲ್ ಅಂದ್ರೆ ಯಾವ್ದು ಬರುತ್ತೆ ಅಂದ್ರೆ, ನಿಮ್ಗೆ ಸೆಕೆಂಡ್ ನೀಡಲ್ ಅಂದ್ರೆ ಇದು ಬರುತ್ತೆ. ಇದನ್ನ ಇದ್ರೊಳಗೆ ಇಟ್ಟು ಸೇಮ್ ಪ್ರೊಸೀಜರ್
ಈ ರಾಡನ್ನು ತಗೊಂಡು ಈಗ ಸೆಕೆಂಡ್ ಅಂತ ಅಂದರೆ 2 ಸಲ ಬರುತ್ತೆ ಅಷ್ಟೇ, 3ನೇದಕ್ಕೆ ಹೋಲ್ ಇರಲ್ಲ. ಇಲ್ಲಿ 2ನೇ ಸಲಕ್ಕೆ ನಿಂದ್ರಿಸಿ ಈಗ 2ನೇ ದಾರ ಏನಿದೆಯಲ್ಲ ಅದನ್ನು ಇದ್ರೊಳಗೆ ಹಿಂಗೆ ಸೇರಿಸ್ಕೋಬೇಕು. ಇದನ್ನ ಇಷ್ಟು ಹಿಡಿದು ಎಳೆದ್ಬಿಟ್ರೆ ಇಲ್ಲಿಗೆ ಬರುತ್ತೆ. ಇದು ಬಂದ ನಂತರ ಮತ್ತೆ ಸೇಮ್ ಪ್ರೊಸೀಜರ್ 2ನೇದು ಸಿಂಗಲ್ ಹೋಲ್ ಇರುತ್ತೆ. ಇದರಲ್ಲಿ ದಾರ ತಗೊಂಡು ಈ ಸೈಡಿಂದ ಹಾಕಿ ಇದನ್ನು ಜಸ್ಟ್ ಹಿಂಗೆ ರಿಮೂವ್ ಮಾಡಿದರೆ ಬರುತ್ತೆ ಹೊರಗೆ. ಈ ಸೈಡ್ ಹೊರಗೆ ದಬ್ಬಬೇಕು. ಇದನ್ನು ಹಿಡಿದ್ರೊಳಗೆ ಹಾಕಿ ಲಾಕ್ ಲಾಕ್. ಇದನ್ನು ನೀಟಾಗಿ ನೋಡ್ಬೇಕು, ಯಾಕಂದ್ರೆ ದಾರ ಕಡೆ ಹೋದ್ಮೇಲೆ ಇದು ಎಳಿತಿರುತ್ತೆ. ಈಗ ಕರೆಕ್ಟಾಗಿ ನೋಡಿದ್ಮೇಲೆ ಈಗ ಇದೆಯಲ್ಲ, ಈಗ 2ನೇ ದಾರ ಆಗ್ತಾ ಇದೆಯಲ್ಲ, 2ನೇ ದಾರ ಅಂದರೆ ಮೇಲೆ ಬರುತ್ತೆ ಅಂದರೆ ಇದು ರಿವರ್ಸ್. ಇದನ್ನು ಪ್ರೆಸ್ ಮಾಡಿದರೆ ಇದು ಈ ಸೈಡಿಂದ ಓಪನ್ ಆಗುತ್ತೆ. ಇದ್ರೊಳಗೆ ಹಾಕಿ ಮತ್ತೆ ಸೇಮ್ ಪ್ರೊಸೀಜರ್ ಈ ಟೈಪ್ ಬಂದು ಇಲ್ಲಿ ಈಗ ಮೇಲೆ ಇದಕ್ಕೆ ಹಾಕಿದ್ವಿ ಅಂದರೆ ಈಗ 2ನೇ ದಾರಕ್ಕೆ ಹಾಕ್ತಾ ಇದ್ವಿ. ಸಪೋಸ್ ಇದೆ ನಾವು 3ನೇ ದಾರಕ್ಕೆ ಹಾಕ್ತಿದ್ರೆ ಇದಕ್ಕೆ ಹಾಕ್ಬೇಕಾಗತ್ತೆ. 4ನೇ ದಾರಕ್ಕೆ ಹಾಕ್ತಿದ್ರೆ ಇದಕ್ಕೆ 4ನೇ ನೀಡಲ್ಲ. ಈಗ ಇದು 6ನೇ ನೀಡಲ್ಲ, ಇದು 8ನೇ ನೀಡಲ್ಲ. ಈಗ 2ನೇದಕ್ಕೆ ಬಂದ್ವಲ್ಲ, 2ನೇದು ಸೇಮ್ ಆವಾಗಲೇ ತೋರಿಸಿದ್ನಲ್ಲ ಅದೇ ಪ್ರೊಸೀಜರ್. ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿ 2 ರೌಂಡ್ ಹೊಡಿಬೇಕು. 1 2 ರೌಂಡ್ ಆದಮೇಲೆ ಈ ಕಟ್ಟಿಂಗ್ ಒಳಗೆ ಹೋಗಿ ಇಲ್ಲಿಂದ ಮತ್ತೆ ಇದನ್ನು ಪ್ರೆಸ್ ಮಾಡಿದರೆ ಇದು ಓಪನ್ ಆಗುತ್ತೆ. ಇದನ್ನಿಷ್ಟು ತಗೊಂಡು ಇನ್ನೂ ಬಂದಿಲ್ಲ, ಬಂದ ತಕ್ಷಣ ಮತ್ತೆ ಈಗ 2ನೇದಲ್ಲ, ಇನ್ನೂ ಇಲ್ಲಿ ಹೋಗಿಲ್ಲ. ಒಂದು 2 ಈ ಸೈಡ್ 2 ರಾಡ್ ಇದೆಲ್ಲ, ರಾಡ್ ಹೊರಗಿಂದ ತಗೊಂಡು ಆನಂತರ ಈ ಸ್ಪ್ರಿಂಗ್ ಒಳಗೆ ಹಾಕ್ಕೊಂಡು ಮತ್ತೆ ಇವೆರಡು ರಾಡ್ ಹೊರಗೆ, ರಾಡ್ ಸೆಂಟ್ರಲ್ಲಿ ಅದರಲ್ಲಿ ಬರಲ್ಲ, ಆ ಸೈಡ್ ಹೊರಗಿಂದ ಬರುತ್ತೆ, ಈ ಸೈಡ್ ಒಳಗಿಂದ ಹೋಗುತ್ತೆ. ಆ ಸ್ಪ್ರಿಂಗ್ ಒಳಗೆ ಹಾಕಿದ್ಮೇಲೆ ಇದ್ರೊಳಗೆ ತಗೊಂಡು ಇಲ್ಲಿ ವೈಟ್ ಹೋಲ್ ಇರುತ್ತೆ, ವೈಟ್ ಹೋಲ್ ಒಳಗೆ ಹಾಕೋಬೇಕು. ತಗೊಂಡ್ಮೇಲೆ ಮತ್ತೆ 2 ನಂಬರ್ ನೀಡಲ್ಲ, 2 ನಂಬರ್